ಲಾ ನಾನು ಅವಳಪ್ಪ ಸುಮ್ಮನೆ ಕೂತಿದ್ದೀನಿ. ನೀನೇನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಲ್ಲ. ನೀವು ಅವ್ರ ಅಪ್ಪ ಆಗಿರ್ಬೋದು, ನಾನು ಏನು ಅವ್ರ ಹಿತೈಷಿ ಅಂತ ಹೇಳಕ್ ಬಂದೆ. ಆ ವಿಷಯ ಬಿಡಿ ಅಂಕಲ್. ಪುಟ್ಟಮಲ್ಲಿ ಅವ್ರು ಈ ಪೇಪರ್ಸ್ ಸೈನ್ ಹಾಕ್ತಾರಂದೇ ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ. ಅದಕ್ಕೆ ಈ ರೀತಿ ಓಡಾಡ್ತಿದ್ದೀನಿ. ನಾನು ಹೇಳಿದ ಮೇಲೆ ಸೈನ್ ಹಾಕ್ತಾಳೆ. ಅವಳು ಬರ್ಲಿ ಗೊತ್ತಾಗುತ್ತೆ. ಬಾಬಗಳೇ ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಡ್ಯಾಡು ಇಲ್ಲ ಕಾಯ್ತಾ ಇದೆ, ನಮ್ಮಟ್ಟಿಗೆ ಬರ್ಬೋದಿತ್ತಲ್ಲ. ಕಂಡೋರಟ್ಟಿನ ಎಷ್ಟು ದಿನ ಅಂತ ಕಾದಿರಿ? ನಾನು ನಿಮ್ಗೆ ಕಂಡೋರಾಗ್ಬಿಟ್ಟ. ಚಂದನ್ ಅವ್ರೆ, ನಾನು ಹೇಳ್ದದು ಹಂಗಲ್ಲ. ಹಳಿನ ಮನೆ ಇರ್ಬೇಕಾದ್ರೆ ಗೆಳೆಯನ್ ಮನೆ ಯಾಕ ಅಂತ ನೋಡ್ದವ್ರು ತಪ್ಪು ತಿಳ್ಕೊತಾರೆ. ನೋಡೋರ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರ ಪುಟ್ಟಮಲ್ಲಿ ಅವರೇ? ಅಂಕಲ್ ಎಷ್ಟು ದಿನ ಬೇಕಾದ್ರೂ ನಮ್ಮನೇಲಿ ಇರ್ಲಿ, ಬೇಕಿದ್ರೆ ಪರ್ಮನೆಂಟ್ ಆಗಿರ್ಲಿ, ನಾನೇ ಸಾಕ್ತೀನಿ. ಮೊದ್ಲು ನಿಮ್ ಸಾಕಳಿ, ಆಮೇಲೆ ನಮ್ ಡ್ಯಾಡನ್ ಸಾಕೋರಂತೆ. ಹೋಗ್ಲಿ ಬಿಡಮ್ಮ. ಈಗ ನಾನು ಹೇಳಿದ್ದಕ್ಕೆ ನಾನು ಎಸ್ ಅಂತೀನಿ ಅಂತ ಹೇಳಿದೆಯಲ್ಲ, ನೀನು ಈ ಪೇಪರ್ಗೆ ಸೈನ್ ಹಾಕ್ಬೇಕು. ಇದಕ್ಕೆ ಯಾಕೆ ನಾನು ಸೈನ್ ಮಾಡ್ಬೇಕು? ಬೇರೆ ಮಾಡೋದಕ್ಕೆ ಅಂದ್ರೆ ದೂರ ಇರೋರ್ನ ಒಂದು ಮಾಡೋದಕ್ಕೆ. ಚಂದನ್ ಅವ್ರೆ, ನೀವೇನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಯ್ತಿಲ್ಲ. ಇದಕ್ಕೆ ಯಾಕೆ ನಾನು ಸೈನ್ ಮಾಡ್ಬೇಕು? ನೋಡಮ್ಮ, ಇಷ್ಟು ದಿನ ನಾನು ತಪ್ಪು ಮಾಡಿಬಿಟ್ಟೆ. ಆ ತಪ್ಪು ಏನು ಅಂತ ಈಗ ಅರ್ಥ ಆಗ್ತಿದೆ. ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇದನ್ನು ಮಾಡ್ತಾ ಇದ್ದೀನವ್ವ. ಅಂಕಲ್, ಡ್ರಾಮಾ ಓವರ್ ಆಗ್ತಿದೆ, ವಿಷಯಕ್ಕೆ ಬನ್ನಿ. ಇಷ್ಟು ದಿನ ನಿನ್ನ ಗಂಡನ್ನ ಅಳಿಯ ಅಂತ ಒಪ್ಕೊಂಡಿರಲಿಲ್ಲಮ್ಮ. ಈಗ ಒಪ್ಕೋಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಡ್ಯಾಡು, ನೀವು ತಿಟ್ಟ ಹೇಳ್ತಾ ಇದ್ದೀರಾ? ಯಾಕಮ್ಮ, ನಿನ್ನ ತಂದೆ ಮಾತು ನಿನ್ನ ನಂಬಿಕೆ ಇಲ್ವಾ? ನಾನು ಯಾವತ್ತಾರು ಸುಳ್ಳು ಹೇಳಿದ್ದೀನ? ಅಪರೂಪಕ್ಕೆ ಸುಳ್ಳು ಹೇಳಿಲ್ಲ ಅಂದೆ. ಅದಕ್ಕೇನಮ್ಮ, ಅದಕ್ಕೆ ಅಳಿಯನ ಹತ್ರ ಬರಿಗೈಯಲ್ಲಿ ಬರಬಾರ್ದು ಅಂತ ನನ್ನ ಆಸ್ತಿನೆಲ್ಲ ಅವನು ಒಪ್ಪಿಸ್ಬಿಟ್ಟು ಕ್ಷಮೆ ಕೇಳ್ಕೊಳಕ್ ಬಂದಿದ್ದೀನಮ್ಮ. ಕ್ಷಮೆ ಕೇಳ್ಕೊಳಕ್ ಬಂದಿದ್ದೀನಿ. ಡ್ಯಾಡು, ನೀವು ಹೊರಬೇಡಿ. ನೀವು ನಮ್ಮ ಮಟ್ಟಿಗೆ ಬಂದ್ರೆ ಸಾಕು. ನಮ್ಮ ಬಾಬಣ್ಣ ನಿಮ್ ಕಾಲ್ ತೊಳೆದು ಮಾವ ಅಂತ ಒಪ್ಕೋತಾರೆ. ಬನ್ನಿ, ಈಗಲೇ ನಮ್ಮ ಮಟ್ಟಿಗೆ ಹೋಗೋ. ಮೊದಲು ನೀನು ಸೈನ್ ಮಾಡಮ್ಮ, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗೋಣ. ನೀನು ಸೈನ್ ಮಾಡಿದ್ರೆ ಆಸ್ತಿ ಎಲ್ಲ ಅವನ ಹೆಸರಿಗೆ ಬರೋದು. ಹಂಗಾರೆ ಕೊಡಿ, ಈಗಲೇ ಸೈನ್ ಮಾಡ್ತೀನಿ. ಆಯ್ತು. ಡ್ಯಾಡು, ಈ ವಿಷಯನ ಈಗಲೇ ಹೋಗಿ ನಮ್ಮ ಬಾಬಣ್ಣಗೆ ಬೇಡ. ನೋಡು, ಇದು ರಿಜಿಸ್ಟರ್ ಆದ್ಮೇಲೆ ಪೇಪರ್ನ ಅವನಿಗೆ ಕಳಿಸ್ಕೊಡ್ತೀನಿ. ಅವ್ರಿಗಿವರೆಗೂ ನೀವು ಸುಮ್ಮನೆ ಇರಬೇಕು, ಗೊತ್ತಾಯ್ತಾ? ಸರಿ ಡ್ಯಾಡು, ನೀವು ಯೋದಂಗೆ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಬರ್ತೀನಿ. ಮಗಳು ಯಾವಾಗಲೂ ಈಗ ಸಂತೋಷವಾಗಿರಬೇಕು, ಅದೇ ನನ್ನ ಆಸೆ. ತಗೊಂಡೋಗಿ ಲಾಯರ್ ಕೊಡು, ಇದನ್ನು ಮೂವ್ ಮಾಡಿ. ಏನು ಹಾಗೆ ನೋಡ್ತಾ ಇದೀಯಾ? ಇದೆಂತ ದೊಡ್ಡ ಕಲಾವಿದ ಅಂತ ನೋಡ್ತಾ ಇದ್ದೀನಿ. ಗ್ಲಿಸರಿನ್ ಇಲ್ಲದೆ ಆಕ್ಟ್ ಮಾಡಿ ಸೈನ್ ಹಾಕ್ಸ್ಬಿಟ್ರೆ. ಇದು ಪ್ರೋಮೋ ಮಾತ್ರ. ಡೈವರ್ಸ್ ಆಗಲಿ, ಆಮೇಲೆ ಆ ಚಡ್ಡಿ ನನ್ನ ಮಗನಿಗೆ ಸಿನಿಮಾ. ಡಿವೋರ್ಸ್ ಪೇಪರ್ಸ್ಗೆ ಯಾಕೆ ಸೈನ್ ಮಾಡಿಸ್ಬೇಕಿತ್ತು? ನೀನ್ ಮಾತಾಡ್ತಿರೋದು ನೋಡಿದ್ರೆ ನಂದೇ ತಪ್ಪು ಅನ್ನೋ ಥರ ಇದೆ. ನಾನು ಅಂಕಲ್ ಹೇಳಿದ್ ಕೇಳಿದೆ ಅಷ್ಟೇ. ಅಪರಾಧ ಮಾಡೋದು ಮಾತ್ರ ತಪ್ಪಲ್ಲ, ಅದಕ್ಕೆ ಸಹಾಯ ಮಾಡೋದು ತಪ್ಪೆ. ಅಯ್ಯೋ, ನಾನೇನೋ ತಪ್ಪು ಮಾಡಿಲ್ಲಮ್ಮ. ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹೀಗೆ ಮಾಡಿದೆ. ಇಷ್ಟಕ್ಕೆ ಮನೆ ಬಿಟ್ಟು ಹೋಗ್ತಾಳೆ ನಂಗೆ ಏನೋ ಗೊತ್ತಿತ್ತು. ನನಗನ್ಸುತ್ತೆ ಆ ಚಡ್ಡಿ ನನ್ನ ಮಗಂದೇ ಏನೋ ಆಟ. ಅಂಕಲ್, ಮತ್ತೆ ಅದನ್ನೇ ಮಾತಾಡ್ತಿದ್ದೀರಲ್ಲ. ಮೊದಲು ಪುಟ್ಮಲಿ ಅವ್ರು ಎಲ್ಲಿದ್ದಾರಂತ ಹುಡುಕಿ ಮನೆ ಕರ್ಕೊಂಬನ್ನಿ. ಇಲ್ಲ ಅಂದ್ರೆ ನೀವು ಇನ್ನೂ ನೋವು ಅನುಭವಿಸ್ಬೇಕಾಗುತ್ತೆ. ನಾಳೆಯಕ್ಕೋ ಏನು ಹೀಗಾಗೋಯ್ತು? ನಾವು ಮಸಾಲೆ ದೋಸೆ ಹಾಕಿ ಕೂತ್ರೆ ನೀರು ದೋಸೆ ಆಗೋಯ್ತಲ್ಲ. ಅದಕ್ಕೆ ಹೇಳೋದು ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ. ನಿಮ್ ಜೊತೆ ಸೇರ್ಕೊಂಡು ನಾನು ತಪ್ಪು ಮಾಡೋ ಹಾಗಾಗೋಯ್ತು. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೊಂಡ್ರೆ ಕೊಟ್ಟಲ್ಲ ಐಡಿಯಾ. ನಾನೇ ನಿನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ಅಮ್ಮೆ ಪುಟ್ಮಲ್ಲಿ ಎಲ್ಲೇ ಇದ್ರು ಬಿರ್ನ್ ಬಂದ್ಬಿಡಮ್ಮೆ. ನೀನಿದ್ರೆ ಈ ಗೌಡನ್ಗೊಂದು ಬೆಲೆ. ಐ ಲೈಕ್ ಇಟ್. ಎಂಥದಿದ್ದು ರಿಂಗ್ ಮಾಸ್ಟ್ರೆ, ಪುಟ್ಟಕ್ಕನ ಫೋಟೋವನ್ನು ಹಿಡ್ಕೊಂಡು ಎಂತೆಲ್ಲ ಮಾತಾಡ್ತಿದ್ದೀರಾ? ಯಾನ್ ಮಾಡೋದಡ ಕಲ್ಟಿವೇಟ್ರು. ಇವ ಇದ್ದಿದ್ರೆ ಇವಳ ಜೊತೆ ಮಾತಾಡ್ಬೋದಾಗಿತ್ತು. ಇವಿಲ್ವಲ್ಲ. ಇಲ್ಲ ಅಂತೇಳಿ ಸುಮ್ಮನೆ ಇದ್ದೀರಾ? ಅಲ್ಲ, ಹುಡುಕುವ ಯೋಚನೆ ಎಂತಾದರೂ ಮಾಡ್ತಿದ್ದೀರಾ? ನಾವು ಎಲ್ಲ ಚೂರು ಹುಡ್ಕೋಸ್ತಿ ಕಣ, ಎಲ್ಲೂ ಸಿಕ್ನಿಲ್ಲ. ಪಾಪ ಎಲ್ಲಿ ಏನು ಕಷ್ಟ ಅನುಭವಿಸ್ತಾ ಇದ್ದಾಳೋ. ಈಗಲಾದರೂ ಗೊತ್ತಾಯ್ತಾ
ಅವರ ಬೆಲೆ ಎಂತ ಅಂತ ಮಂಡೆ ಬೆಚ್ಚ ಮಾಡಬೇಡಿ. ಒಳ್ಳೆಯವರಿಗೆ ದೇವರು ಯಾವತ್ತೂ ಮೋಸ ಮಾಡೋದಿಲ್ಲ. ಅವ್ರು ಎಲ್ಲಿದ್ದರೂ ಸುಖವಾಗಿರ್ತಾರೆ. ದಿಟೆ ಹೊಡೆದ ಕಡೆ ಕಲ್ಟಿವೇಟ್ರು ಪಾಪ ಇವಳ ಅರ್ಥ ಮಾಡ್ಕೊಳ್ದೆ ನಾನೇ ತಪ್ಪು ಮಾಡ್ಬಿಟ್ಟ. ಅಡೆ ಕಲ್ಟಿವೇಟ್ರು ಈಗ ಅವ್ಳು ಬಂದಟ್ಕಲೆ ಅವಳು ಕಾಲು ಬಿದ್ದು ಚೆನ್ನಾಗಿ ಹೋಗ್ಬಿಡ್ತೀನಿ. ಐ ಡೋಂಟ್ ಲೈಕ್ ಇಟ್. ಅವ್ರಿದ್ದಾಗ ಕಾಲಿನ ಕಸಕ್ಕಿಂತ ಕೀಳು ಮಾಡುವುದು, ಇಲ್ಲದಿದ್ದಾಗ ಕಾಲಿಗೆ ಬೀಳ್ತೇನೆ ಅನ್ನೋದು. ಈ ಗಂಡ ಹೆಂಡತಿಯ ಸಂಬಂಧ ಅನ್ನೋದೇ ಒಂದು ವಿಚಿತ್ರಪ್ಪ. ಇದರ ನಡುವೆ ನಾನೊಬ್ಬ ಇದ್ದೇನಲ್ಲ ಏಕಾಂಗಿ, ನಾನು ಇನ್ನೂ ವಿಚಿತ್ರ. ರಾಕಿರಯ್ಯವ್ರೆ, ನಮ್ಮ ಬಾಬಣ್ಣ ನೋಡಿದ್ರಿಯಾ, ಮಾತಾಡ್ಸಿದ್ರಿಯಾ, ಹೆಂಗವ್ರೆ? ನೋಡಿಕೊಂಡು ಬಂದೆ ಪುಟ್ಟಕ್ಕ. ಅವರಂತೂ ಪಾಪ ಹಾಲು ಬಿಡಿಸಿರುವ ಮಗುವಿನ ನಮೂನೆ ಆಗಿದ್ದಾರೆ. ಮಾತಿನಲ್ಲೂ ಕಳೆ ಇಲ್ಲ, ಮುಖದಲ್ಲೂ ಕಳೆ ಇಲ್ಲ, ಸದಾ ನಿಮ್ಮ ನೆನಪಿನಲ್ಲಿ ಇರ್ತಾರೆ. ಅವ್ರು ಹಂಗಿರೋದು ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ. ಈಗಲೇ ಹೋಗಿ ಮಾತಾಡ್ಸ್ಕೊ ಬರ್ತೀನಿ. ಪುಟ್ಟಕ್ಕ, ನೀವೆಂತಾದ್ರೂ ಹಾಗೆ ಮಾಡಿದರೆ ನಾವು ಇಲ್ಲಿ ತನಕ ಕಾಪಾಡಿಕೊಂಡು ಬಂದಿರುವ ರಹಸ್ಯ ಎಲ್ಲ ಎಣ್ಣೆ ಮೇಲೆ ನೀರು ಎರೆದಾಗ ಆಗ್ತದೆ. ಅವ್ರು ಹಂಗೆ ಡೀಲ್ ಮಾಡ್ಕೊಂಡಿದ್ರೆ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ. ಅದು ಡೀಲ್ ಅಲ್ಲ ಪುಟ್ಟಕ್ಕ, ಫೀಲ್. ಹಿಡಿದ್ರಿ ಚಾಡ, ಅದನ್ನೇ ನೋಡಕ್ ಆಗಲ್ಲ. ನೀ ಫೋನ್ ಮಾಡಿ ಮಾತಾಡಿಸ್ಲಾ? ನಿಮ್ಮ ಫೋನಿಗೆ ಚಂಡಿ ಬೈ. ನೀವೆಂತದಕ್ಕೆ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇವತ್ತೊಂದು ದಿವಸ ತಾಳ್ಮೆಯಿಂದ ಏರಿ, ನಾಳೆ ತನಕ ಹೆಂಗಾದ ನೋಡ್ಕೊಂಡು ಮುಂದೆ ಪ್ಲಾನ್ ಮಾಡುವ. ಸರಿ, ಹಂಗೆ ಮಾಡೋ. ನಮ್ ಡ್ಯಾಡು ಹೆಂಗವ್ರಿ? ಆ ಮನುಷ್ಯ ಅಂತೂ ಬೆಲ್ಲದಲ್ಲಿ ಸಿಕ್ಕಾಕಿಕೊಂಡಿರುವ ಇಲ್ಲಿ ಮರಿಯ ನಮೂನೆ ಆಗಿದ್ದಾರೆ. ರಿಂಗ್ ಮಾಸ್ಟರ್ ನೋಡಿಕೊಂಡು ಹಾಗೆ ಆ ಮನುಷ್ಯನನ್ನು ನೋಡಿಕೊಂಡೇ ಬಂದೆ. ಎಂಥದಿದು? ಇಬ್ಬರು ಚುನಾವಣೆಯಲ್ಲಿ ಠೇವಣಿ ಕಳ್ಕೊಂಡವರ ನಮ್ಮನೆ ಕೂತಿದ್ದೀರಾ. ಯಾವ ಪಕ್ಷದಲ್ಲಿ ಸೀಟ್ ಬೇಕು ನನ್ನ ಹತ್ರ ಹೇಳಿ, ನಾನು ಕೊಡಿಸ್ತೇನೆ. ಏಯ್, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಸೀಟ್ ಕಿತ್ಕೊಂಡು ಹೋಗ್ಬೇಕು, ಹಂಗ್ ಬಾರಿಸ್ಬಿಡ್ತೀನಿ. ಐ ಲೈಕ್ ಇಟ್. ನಿಮ್ಮ ಕೆಲಸವೇ ಅದಲ್ವಾ? ಬೇರೆಯವ್ರನ್ನು ನೆಮ್ಮದಿಯಾಗಿ ಇಡ್ಲಿಕ್ಕೆ ನೀವಿಬ್ಬರು ಯಾವಾಗ ಬಿಟ್ಟಿದ್ದೀರಾ? ಏಯ್, ಏನು ಮಾತಾಡ್ತಿದ್ಯಾ ನೀನು? ನಾವಂಥದ್ದು ಏನೋ ಮಾಡಿದ್ದೀವಿ. ನಮ್ ಡ್ಯಾಡು ಹಂಗೆ ಕೇಳಿದ್ರ ಇಷ್ಟೆಲ್ಲ ಮಾಡಿರೋದು ಸಾಕಾಗಲ್ವ ಅಂತ ಕೇಳ್ಬೇಕಿತ್ತು. ಕೇಳದಿರ್ತೇನಾ? ನಾನು ಕೇಳಿದ ಪ್ರಶ್ನೆಗೆ ನಿಮ್ಮ ಡ್ಯಾಡುವಿನ ತಲೆಯ ಮೇಲಿರುವ ಹೆಲ್ಮೆಟ್ ಅಲ್ಲಾಡಿ ಹೋಯ್ತು. ಅಂತದೇನ್ ಕೇಳಿದ್ರಿ? ನಿಮ್ಮ ಹೆಲ್ಮೆಟಿನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಪುಟ್ಟಕ್ಕನಿಗೆ ಅನ್ಯಾಯ ಮಾಡಲಿಲ್ಲ ಅಂತ. ಹೆಲ್ಮೆಟಿನ ಮೇಲೆ ತಲೆ ಕೆರ್ಕೊಂಡ್ರೆ ಕೆರ್ತಾ ಹೋಗುದಿಲ್ಲ. ಹಾಗೆ ಮಾಡಿರೋ ತಪ್ಪು ಗೊತ್ತಿದ್ರು ಅದನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ರಾಕಿ, ಇಂಥವ್ರಿಗೆ ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ಅವ್ರು ಮಾಡಿದ್ದೆ ಸರಿ ಅಂತ ವಾದ ಮಾಡ್ತಾರೆ. ಐ ಲೈಕ್ ಇಟ್. ನನಗೂ ಇಂಥವರೇ ಬೇಕಾಗಿದ್ದದ್ದು. ಓಯ್ ಅಂಕಲ್, ನೀವು ಮಾಡಿರುವ ತಪ್ಪಿಗೆ ಪುಟ್ಟಕ್ಕ ಮನೆ ಬಿಟ್ಟು ಹೋಗಿದ್ದಾರೆ ಅಂತೇಳಿ ನೀವು ನೆನೆಸಿದ್ದೀರಾ. ಆದರೆ ಅವರು ಬದುಕಿದಾರ ಸತ್ತಿದ್ದಾರೆ ಅಂತೇಳಿ ಯೋಚನೆ ಮಾಡಿದ್ದೀರಾ? ಹಂಗೆ ಹೇಳಿದ್ರ? ಅದಕ್ಕೆ ಅವ್ರೇನ್ ಹೇಳಿದ್ರು? ಹೇಳುದೆಂತ? ನಾನು ಕೇಳಿದ ಪ್ರಶ್ನೆಗೆ ಪದರು ಹುಟ್ಟಿದ್ರು. ನಾನು ಅಲ್ಲಿದ್ದಿದ್ರೆ ಪಂಚಾಯ್ ಮಾಡ್ತಿದ್ದೀನಿ. ಸಂಜೆ ಎಲ್ಲ ಪುಟ್ಟಕ್ಕದು ಎಂಜಾಯ್. ಹಿಡಿದ್ರಿ ಚಾಡ. ಆಮೇಲೆ ಏನಾಯ್ತು? ನಾನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡಿ ಅಂಕಲ್. ಲೇ, ಇಂಥ ಕಿತ್ತೋಗಿರೋ ಪ್ರಶ್ನೆಗೆ ಏನೋ ಉತ್ತರ ಕೊಡಕ್ಕಾಗುತ್ತೆ? ನಾನು ಕೇಳಿದ್ದು ಮಾಮ ಹತ್ರ. ನೀವೆಂತದಕ್ಕೆ ಸಂಜೆಯಲ್ಲಿ ಬರುವ ಸಂದೀಪನ ತರ ಆಡ್ತೀರಾ? ಹೇಳಿ ಅಂಕಲ್, ನಿಮ್ಮ ಮಗಳು ಬದುಕಿದ್ದಾರೆ ಅಂತೀರಾ? ಏನಿಲ್ಲ ಸಾ, ಅಪಶಕನಿಗೆ ಮಾತಾಡಬೇಡ. ಅವಳು ನನ್ನ ಬಗ್ಗೆ ಕೋಪ ಮಾಡ್ಕೊಂಡಿರ್ಬೋದು, ಆದರೆ ಹಾಗೆಲ್ಲ ಏನು ಮಾಡ್ಕೊಂಡಿರಲ್ಲ. ಅದು ನಿಮ್ಮ ಭ್ರಮೆ ಅಷ್ಟೇ. ಪುಟ್ಟಕ್ಕನ ಮನಸ್ಸು ಎಂಥದ್ದಂತೇಳಿ ನನಗೂ ಗೊತ್ತುಂಟು. ಜೋರಾಗಿ ಹೆಚ್ಚಿದ್ರೆ ತರಕಾರಿಗೆ ನೋಯ್ತದೆ ಅಂತೇಳಿ ನಿಧಾನವಾಗಿ ಹೆಚ್ಚುವವರು. ಅಂಥವ್ರ ಬೆನ್ನಿಂದ ಚೂರಿ ಹಾಕಿದ್ರಲ್ಲ, ಈಗ ಅವ್ರು ಅದೇ ಪೀಲ್ ತಗೊಂಡು ಯಾವುದಾದ್ರೂ ಟ್ರೈನಿಗೆ ಹೋಗಿ ತಲೆ ಕೊಟ್ಟಿದ್ರೆ, ಅಲ್ಲ ಬಾವಿಗಾರಿ ತತ್ತಿದ್ರೆ, ಅಲ್ಲ ಫ್ಲೈವರಿಂದ ದಾರಿ ಕೊಟ್ಟಾಗ ನಿಲ್ಸು, ಏನೇನು ಹೇಳಿ ಹೆದರಿಸ್ಬೇಡ. ನೋಡು, ನನ್ನ ಮಗಳು ಅಂಥದ್ದು ಏನು ಮಾಡ್ಕೊಂಡಿರಲ್ಲ, ತುಂಬಾ ಧೈರ್ಯವಂತೆ. ನಮ್ ಡ್ಯಾಡು ಹಂಗೆ ಹೇಳಿದ್ರ? ನೋಡಿದ್ರ್ಯಾ ಅವ್ರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ? ಎಷ್ಟೇ ಆದ್ರೂ ನಾನು ಅವ್ರು ಬೆಳೆಸಿರೋ ಮಗಳಲ್ವಾ? ಅದಕ್ಕೆ ನಿಮ್ಮ ತಾಳಿಯನ್ನು ದೂರ ಮಾಡ್ಲಿಕ್ಕೆ ನೋಡಿದ್ದು. ಅಲ್ಲ, ಆ ಮನುಷ್ಯ ಇಷ್ಟೆಲ್ಲ ಮಾಡಿದ್ರು ನಿಮಗೆ ಅವರ ಮೇಲಿರೋ ಪ್ರೀತಿ ಕಡಿಮೆ ಆಗುದಿಲ್ಲಲ್ಲ? ಅದು ಪ್ರೀತಿ ಅಂತ ಅಲ್ಲಾನೇ, ಅವ್ರು ಏನೋ ಮಾಡಕ್ ಹೋಗಿ ಹಿಂಗ ಆಗ್ಬಿಟ್ಟದೆ. ಇದಕ್ಕೆ ಹೇಳುದು ಪುಟ್ಟಕ್ಕ, ಕರುಳಿನ ಸಂಬಂಧ ಅಂತ. ಅವರು ಒಳ್ಳೆ ಕೆಲಸ ಮಾಡುವಾಗಿರ್ತಿದ್ರೆ ಇಂಥ ಕೆಟ್ಟ ಯೋಚನೆ ಎಂತದಕ್ಕೆ ಮಾಡ್ತಿದ್ರು? ಈಗ ಆ ವಿಷಯ ಬಿಡಿ, ಅದಕ್ಕೆ ನೀವೇನು ಹೇಳಿದ್ರಿ? ಯಾರನ್ನ ಪೂಜಿಸ್ಬೇಕು ಅಂತಿದ್ರು ಆ ಹೆಲ್ಮೆಟ್ ಹನುಮ ನಾನೇ. ಯಾರ ಹೆಸರು ಹೇಳ್ಕೊಂಡು ಮಧುರವ್ರನ್ನ ಕಾಪಾಡಿದ್ರು? ಆ ಆಮ್ಲೆಟ್ ಅನುಮಾನ ಬಟ್ಟಿಗೆ ಬಂದಿದ್ದಾನೆ. ನಿನ್ನೆ ನೀವು ಹೇಳ್ದಾಗೆ ನನ್ನ ಹಣೆಗೆ ಮುತ್ತು ಕೊಡ್ತೀರಾ? ನಿನ್ ಗಂಡನ್ಗೆ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಅವನ ತಲೆ ತೆಗೆದು ನಿನ್ ತಾಳೆ ಕಿತ್ಕೊಂಡ್ಬಿಡ್ತೀನಿ ಅಂದ್ರ. ಅಷ್ಟಿಯಾ? ನೀವು ವಾಯ್ಸ್ ಕೇಳ್ತಾ ಇದ್ರೆ ನೀವು ಹೆಲ್ಮೆಟ್ ಅನ್ನು ಮುನ್ನ ಹೂವು ಅನ್ನಿಸ್ತಾ ಇದೆ. ನಾನು ಹನುಮವ್ವನವ್ವ ಅಲ್ಲ, ರಾಮನವ್ವ.